ನಮಸ್ಕಾರ. ವಿಡಿಯೋ ನೋಡುವಂಥ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಕಲಿಸ್ಕೊಡ್ತಾ ಇದ್ದೀನಿ ಅಂದರೆ, ನಿಮ್ಮ ಮೊಬೈಲ್ ಫೋನ್ನಲ್ಲೇ ನೀವು ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿಯಾಗಿ ಇವತ್ತು ಟ್ರೈನ್ ಟಿಕೆಟ್ಗಳನ್ನು ಬುಕ್ ಮಾಡ್ಬೋದು ಅನ್ನುವಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ನಲ್ಲೇ ಉಚಿತವಾಗಿ ಟ್ರೈನ್ ಟಿಕೆಟ್ಗಳನ್ನು ನೀವು ಬುಕ್ ಮಾಡ್ಬೋದು. ಓಕೆನಾ? ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂದರೆ, ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ಇರುವಂಥ ಒಂದು ಪ್ಲೇಸ್ಟೋರ್ ಅಂತ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡುವಂಥ ಒಂದು ಆ್ಯಪ್ ಇರುತ್ತೆ. ಆ ಒಂದು ಪ್ಲೇಸ್ಟೋರ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ರೈಲ್ವೆ ಇಲಾಖೆಯವರ ಒಂದು ಅಪ್ಲಿಕೇಶನ್ ಇರುತ್ತೆ, ಅಂದ್ರೆ ಒಂದು ಆ್ಯಪ್ ಇರುತ್ತೆ. ಅವಾಗ ಇಲ್ಲಿ ಸರ್ಚ್ ಮೇಲೆ ನೀವು ಕ್ಲಿಕ್ ಅನ್ನು ಮಾಡಿಕೊಂಡು ಏನು ಮಾಡಬೇಕಾಗಿದೆ, ಯಾವ ಒಂದು ಅಪ್ಲಿಕೇಶನ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, IRCTC ಅಂತ ಇದಿರುತ್ತೆ. ಇದರ ಲಿಂಕ್ ಕೂಡ ಇಲ್ಲಿ ನಿಮಗೆ ಕೆಳಗಡೆ ಕಾಣಿಸ್ತಾ ಇದೆ, ನೋಡಬಹುದು. ಇದರ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಇಲ್ಲಿ ಕಾಣಿಸ್ತಾ ಇದೆ ಕಂಪ್ಲೀಟ್ ಆಗಿ ಸ್ವಲ್ಪ ದೊಡ್ಡದಾಗಿ ಒಂದು ಕಲರಲ್ಲಿ ಕೂಡ ಕಾಣಿಸ್ತಾ ಇದೆ ನೋಡಿ ಕೆಳಗಡೆ. ಓಕೆ, IRCTC ಓಕೆ ರೈಲ್ ಕಾಂಟ್ಯಾಕ್ಟ್ ಅಂತ ಇರುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಇದು ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ಕೇವಲ 28 MB ಒಂದು ಸಾಫ್ಟ್ವೇರ್ ಇರುತ್ತೆ. ಇದನ್ನು ಸಂಪೂರ್ಣವಾಗಿ ಅಪ್ಲಿಕೇಶನ್ ಇರುತ್ತೆ, ಇದನ್ನು ಸಂಪೂರ್ಣವಾಗಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ಓಕೆ, ವೇಟ್ ಮಾಡೋಣ, ಸಂಪೂರ್ಣವಾಗಿ ಡೌನ್ಲೋಡ್ ಆಗಲಿ. ಡೌನ್ಲೋಡ್ ಆದ ನಂತರ ವೆರಿಫಿಕೇಶನ್ ಆಗಿ ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ಏನಾಗುತ್ತೆ ಅಂದರೆ, ಓಕೆ ಸಂಪೂರ್ಣವಾಗಿ ಇನ್ಸ್ಟಾಲೇಷನ್ ಆದ ನಂತರ ಇಲ್ಲಿಂದ ಓಪನ್ ಅಂತ ಬರ್ತಾ ಇದೆ ಕೆಳಗಡೆ. ಅವಾಗ ಆ ಒಂದು ಓಪನ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನು ಮಾಡಿಕೊಂಡು ಇಲ್ಲಿ ಏನಾದರೂ ಮಾಹಿತಿ ಕೇಳಿತ್ತು ಅಂದರೆ ನೀವು ಅಲೋ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋಬೇಕು. ಮಾಡಿದ ನಂತರ ವ್ಯಾಲಿಡೇಷನ್ ಕೇಳುತ್ತೆ, ಸ್ವಲ್ಪ ವೇಟ್ ಮಾಡಬೇಕು, ಟೈಮ್ ತಗೊಳುತ್ತೆ. ವೇಟ್ ಮಾಡಿದ ನಂತರ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ಪ್ರೊಫೈಲ್ ಅಂದರೆ ಒಂದು ಪೇಜ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಇದರಲ್ಲಿ ನೀವು ಏನೆಲ್ಲ ಮಾಡ್ಬೋದು ಅಂದರೆ, ಟ್ರೈನ್ ಟಿಕೆಟ್ ಬುಕ್ ಮಾಡ್ಬೋದು, ಫ್ಲೈಟ್ ಅಂದರೆ ನೀವೇನು ಮಾಡ್ಬೋದು ಅಂದರೆ ಬಸ್ ಟಿಕೆಟ್ ಮಾಡ್ಬೋದು, ಏರೋಪ್ಲೇನ್ ಅಂದರೆ ವಿಮಾನಗಳ ಟಿಕೆಟ್ ಬುಕ್ ಮಾಡ್ಬೋದು, ಹೋಟೆಲ್ ಟಿಕೆಟ್ ಬುಕ್ ಮಾಡ್ಬೋದು. ಜೊತೆಗೆ ಆರ್ಡರ್ ಫುಡ್ ಇನ್ ಟ್ರೈನ್ ಅಂದರೆ ನೀವು ಟ್ರೈನಲ್ಲಿ ಹೋಗುವಾಗ ನಿಮ್ಗೆ ಏನಾಗುತ್ತೆ ಹಶು ಆದಾಗ ಊಟನೂ ಕೂಡ ಆರ್ಡರ್ ಮಾಡ್ಬೋದು. ಜೊತೆಗೆ ಇನ್ನೆಷ್ಟು ಬಹಳಷ್ಟು ಒಂದು ಮಾಹಿತಿ ಕೂಡ ಇದ್ದಿರುತ್ತೆ. ಇಲ್ಲಿ ಎಲ್ಲವನ್ನು ಕೂಡ ನೀವೇನು ಮಾಡ್ಬೋದು, ಬುಕ್ಕಿಂಗ್ಗಳನ್ನು ಮಾಡಿಕೊಂಡು ಪಡೆಯಬಹುದು. ಗೊತ್ತಾಗಿದೆ? ಅವಾಗ ನನಗೇನು ಮಾಡಬೇಕಾಗಿದೆ, ಟ್ರೈನ್ ಟಿಕೆಟ್ ಬುಕ್ ಮಾಡಬೇಕಾಗಿತ್ತು ಅಂದರೆ ಇಲ್ಲಿ ಟ್ರೈನ್ ಸಿಂಬಲ್ ಕಾಣಿಸ್ತಾ ಇದೆ, ಇದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿಂದ ಮೈ ಬುಕ್ಕಿಂಗ್ ಏನಾದರೂ ನೀವು ಟ್ರೈನ್ ಬುಕ್ ಮಾಡಿದ್ದೇ ಆದಲ್ಲಿ ಸಪೋಸ್ ನೀವು ಏನಾದರೂ ಟ್ರೈನ್ ಆಲ್ರೆಡಿ ಬುಕ್ ಮಾಡಿದ್ದೀರ ಅಂದರೆ ಮೈ ಬುಕ್ಕಿಂಗ್ ಅಂತ ಇರುತ್ತೆ ಸೆಕೆಂಡ್ ಆಪ್ಷನ್ಸ್, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಬೋದು. ಓಕೆ, PNR ಎನ್ಕ್ವೈರಿ ಮಾಡ್ಬೋದು, ಲಾಸ್ಟ್ ಟ್ರೈನ್ ಆ್ಯಕ್ಷನ್ ನೋಡ್ಬೋದು. ಓಕೆ, ಎಲ್ಲ ಥರದ. ಜೊತೆಗೆ ಇಲ್ಲಿಂದ ಟ್ರ್ಯಾಕ್ ಯುವರ್ ಟ್ರೈನ್, ಸಪೋಸ್ ನೀವು ಬೇರೆ ಕಡೆ ಎಲ್ಲಾದರೂ ಹೋಗ್ತಾ ಇದ್ರಿ, ಟ್ರೈನ್ ಟಿಕೆಟ್ ಬುಕ್ ಮಾಡಿಲ್ಲ ಆದರೂ ಕೂಡ ನೀವು ಟ್ರೈನ್ ಒಳಗೆ ಕೂತ್ಕೊಂಡು ಬೇರೆ ಕಡೆ ಹೋಗ್ತಾ ಇದ್ದೀರಿ ಅಂದರೆ ಟ್ರ್ಯಾಕ್ ಯುವರ್ ಟ್ರೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಟ್ರೈನ್ ಎಲ್ಲಿ ಹೋಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಅವಾಗ ನಾನೇನು ಮಾಡ್ತೀನಿ, ಟ್ರೈನ್ ಟಿಕೆಟ್ ಬುಕ್ ಮಾಡೋದಾಗಿತ್ತು ಅಂದರೆ ನೀವು ಬುಕ್ ಟಿಕೆಟ್ ಅಂತ ಫಸ್ಟಿಗೆ ಕಾಣಿಸ್ತಾ ಇರುತ್ತೆ, ಅದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲೇನು ಕೇಳ್ತಪ್ಪ ಅಂದರೆ ನೀವು ಯಾವಾಗಲಿಂದ ಹೋಗ್ತಾ ಇದ್ದೀರಿ, ಜರ್ನಿ ಅಂದರೆ ಯಾವ ದಿನಕ್ಕೆ ನೀವೇನು ಮಾಡ್ತಾ ಇದ್ದೀರಿ, ಟ್ರೈನ್ ಒಳಗೆ ಹೋಗ್ತಾ ಇದ್ದೀರಿ ಅಂತ ಕೇಳುತ್ತೆ. ಅವಾಗ ನೀವೇನು ಮಾಡಬೇಕು, ಎಲ್ಲಿದಿಂದ ಇಲ್ಲಿ 2 ಸ್ಟೇಷನ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಮೇಲ್ಗಡೆ ಒಂದು ಕ್ಯಾಲೆಂಡರ್ ಡೇಟು ಕೂಡ ಕಾಣಿಸ್ತಾ ಇರುತ್ತೆ. ಓಕೆ, ಇಲ್ಲಿಂದ STN ಅಂದರೆ ಎಲ್ಲಿಂದ ಹೋಗ್ತಾ ಇದ್ದೀರಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ 2 ಇರುತ್ತೆ, ಫ್ರಾಮ್ ಮತ್ತು ಟು. ಅವಾಗ ನಾನೇನು ಮಾಡಬೇಕಾಗಿದೆ, ಫ್ರಾಮ್ ಅಂತ ಕಾಣಿಸ್ತಾ ಇದೆಯಲ್ಲ ಆ ಒಂದು ಸ್ಟೇಷನ್ವನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಯಾವ ಸ್ಟೇಷನ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಕೇಳುತ್ತೆ. ಅವಾಗ ನಾನೇನು ಮಾಡ್ತೀನಿ, ಒಂದು ಸ್ಟೇಷನ್ವನ್ನು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ, ವಿಜಯಪುರ ಅಥವಾ ಬಿಜಾಪುರ ಅಂತ ಸಂಪೂರ್ಣವಾಗಿ ಕ್ಲಿಕ್ ಅನ್ನು ಮಾಡ್ಕೊಳ್ಳಿ. ಇಲ್ಲಿ ಆ ಒಂದು ಹೆಸರಲ್ಲಿ ಇರುವಂತಹ ಬೇರೆ ಬೇರೆ ರಾಜ್ಯದಲ್ಲಿ ಇರುವಂತಹ ಹೆಸರು ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಅವಾಗ ನೀವೇನ್ ಮಾಡಬೇಕು, ನೀಟಾಗಿ ಮೇಲ್ಗಡೆ ಇರುವಂತಹ ಮಾಹಿತಿಯನ್ನು ಸರಿಯಾಗಿ ನೋಡಿಕೊಂಡು ಎಲ್ಲಿಂದ ಎಲ್ಲಿವರೆಗೆ ಹೋಗ್ತಾ ಇದ್ದೀರಾ ಅಂತ ಸರಿಯಾಗಿ ನೋಡಿಕೊಂಡು ನೀವೇನ್ ಮಾಡಬೇಕು, ಕ್ಲಿಕ್ ಅನ್ನು ಮಾಡಬೇಕು. ವಿಜಯಪುರ ಕರ್ನಾಟಕ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋತಾ ಇದ್ದೀನಿ. ವಿಜಯಪುರದಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳುತ್ತಲ್ಲ, 2 ಅಂತ ಮುಂದ್ಗಡೆ ಇರುತ್ತೆ, ಆ ಒಂದು ಅದರ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅದನ್ನು ಕೂಡ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನು ಮಾಡ್ಕೋಬೇಕು. ಎಲ್ಲಿಗೆ ಹೋಗ್ತಾ ಇದ್ದೀನಿ, ನಾನು ದಿಲ್ಲಿಗೆ ಹೋಗ್ತಾ ಇರೋದ್ರಿಂದ ದಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡೆ. ಹೌದಾ? ಯಾವ ಡೇಟಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳುತ್ತೆ. ಓಕೆ, ಇವತ್ತಿನ ಡೇಟಿಗೂ ಕೂಡ ನೋಡ್ಬೋದು, ಡಿಸ್ಪ್ಯಾಚ್ ಡೇಟ್ ಕೂಡ ಇದ್ದಿರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಯಾಲೆಂಡರ್ ಕೂಡ ನೀವು ಸೆಲೆಕ್ಷನ್ ಮಾಡ್ಬೋದು, ಯಾವ ಡೇಟಿಗೆ ಹೋಗ್ತಾ ಇದ್ದೀರಾ, ಅಕ್ಟೋಬರ್ ಅಥವಾ ನವೆಂಬರ್ ಅಥವಾ ಡಿಸೆಂಬರಲ್ಲಿ ನಾನು 31ನೇ ತಾರೀಕಿಗೆ ಹೋಗ್ತಾ ಇದ್ದೇನೆ ಎಂಡಲ್ಲಿ. ಓಕೆನಾ? ಆವಾಗ ನೀವೇನು ಮಾಡ್ಬೋದು, 21 ಮಂಡೇ ಇಲ್ಲಿ ಕಂಟಿನ್ಯೂ ಒಂದು ಡೇಟ್ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಓಕೆ, ಈಗ ಮತ್ತೇನು ಮಾಡಬೇಕಾಗಿದೆ, ಇಲ್ಲಿಂದ ಫಿಕ್ಸಿಬಲ್ ವಿತ್ ಡೇಟ್ ಅಂತ ಇರುತ್ತೆ. ಸಪೋಸ್ ಡೇಟನ್ನು ಹಿಂದೆ ಮುಂದೆ ಟಿಕೆಟ್ ಸಿಗುವಂಥ ಆ ಒಂದು ಸಮಯದಲ್ಲಿ, ಅಲರ್ಟ್ ಆಗುವಂಥ ಸಮಯದಲ್ಲಿ ಇವತ್ತೆಲ್ಲ ನಾಳೆ ಸಿಕ್ಕರು ಕೂಡ ನಾನು ಇವತ್ತು ಸಿಗಲಿಲ್ಲ ಅಂದರೆ ನಾಳೆ ಸಿಕ್ಕರು ಹೋಗ್ತೀನಿ ಅನ್ನುವಂಥದ್ದಿದ್ರೆ ನೀವು ಫಿಕ್ಸಿಬಲ್ ಡೇಟ್ ಅಂತ ಸೆಲೆಕ್ಷನ್ ಮಾಡ್ಕೋಬಹುದು. ಸಪೋಸ್ ಡಿಸಬಿಲಿಟಿ ಪರ್ಸನ್ ಇತ್ತು ಅಂದರೆ ಇದನ್ನು ಕ್ಲಿಕ್ ಮಾಡ್ಕೋಬೇಕು, ಇಲ್ಲ ಅಂದರೆ ನೀವೇನು ಮಾಡಬೇಕು, ಇಲ್ಲ ಅಂತ ಕ್ಲಿಕ್ ಮಾಡ್ಕೋಬೇಕು. ಟ್ರೈನ್ ವಿತ್ ಅವೈಲೇಬಲ್ ಬ್ರೆತ್ ಅಂತ ಇರುತ್ತೆ, ಇದನ್ನು ಕೂಡ ಸೆಲೆಕ್ಷನ್ ಮಾಡ್ಕೊಳ್ಳಿ. ರೈಲ್ವೆ ಪಾಸ್ ಕನೆಕ್ಷನ್ ಅಂತೂ ನಿಮ್ಗೆ ಅವೈಲೇಬಲ್, ಅದು ನಿಮ್ಗೆ ಸಿಗಲ್ಲ, ಅದು ಬಿಟ್ಬಿಡಿ. ಓಕೆ, ಇಷ್ಟ ಆದ ನಂತರ ನಾನೇನು ಮಾಡ್ತೀನಿ, ಸರ್ಚ್ ಟ್ರೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಗ ಟ್ರೈನ್ ಹುಡುಕ್ಬೇಕಾಗಿದೆಯಲ್ಲ
ಓಕೆ, ಆವಾಗ ಟ್ರೈನ್ ಯಾವೆಲ್ಲ ಟ್ರೈನ್ಗಳು ಅವಾಗ ಅವೈಲೇಬಲ್ ಆದಾವ ಅನ್ನುವಂಥದ್ದು ಕೂಡ ನಿಮಗೆ ಸಂಪೂರ್ಣವಾಗಿ ನೋಡಲಿಕ್ಕೆ ಸಿಗ್ತಾ ಇರತ್ತೆ. ಅವಾಗ ಏನು ಮಾಡಬೇಕು, ಇಲ್ಲಿಂದ ಟೈಮು ಮತ್ತು ಯಾವ ಟೈಮಿಗೆ ಹೋಗುತ್ತೆ, ಯಾವ ಟೈಮಿಗೆ ರೀಚ್ ಆಗ್ತದೆ, ದಿನಾಂಕ, ಡೇಟ್ ಎಲ್ಲವನ್ನು ಕೂಡ ನೋಡಲಿಕ್ಕೆ ಸಿಗುತ್ತೆ ನಿಮಗೆ. ಓಕೆ, ಯಾಕೆಂದರೆ ಇಲ್ಲಿ ಟ್ರೈನ್ ಚೇಂಜಸ್ ಮಾಡುವಂಥದ್ದು ಕೂಡ ಇದ್ದಿರುತ್ತೆ. ಓಕೆನಾ, ಆವಾಗ ನಾವೇನು ಮಾಡಬೇಕು, ರಿಫ್ರೆಶ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಓಕೆ ಕೆಳಗಡೆ, ಯಾಕೆಂದರೆ ಇಲ್ಲಿ ಅವೈಲೇಬಲ್ ಇರುವಂಥ ಒಂದು ಸೀಟ್ಗಳು ಕೂಡ ನೋಡಲಿಕ್ಕೆ ಸಿಗ್ತಾ ಇರತ್ತೆ, ನೋಡ್ಬೋದು. ಓಕೆ, ಅಂದರೆ ಟ್ರೈನ್ ಟಿಕೆಟ್ ಬುಕ್ ಮಾಡ್ತಾ ಇದೀವಲ್ಲ, ಇವೆಲ್ಲ ನಮಗೆ ಖಾಲಿ ಸೀಟ್ಗಳು ನೋಡಲಿಕ್ಕೆ ಕೆಳಗಡೆ ಸಿಗ್ತಾ ಇರತ್ತೆ. ಅಥವಾ ಸ್ಲೀಪರ್ SL ಅಂದರೆ ನೀವು ಸೆಲೆಕ್ಷನ್ ಮಾಡ್ಕೋಬಹುದು. ಓಕೆ, 3 ಅಂತ ಇರುತ್ತೆ. ಓಕೆ, 2A 1A ಅಂತ ಇದ್ದಿರುತ್ತೆ. ಈ ರೀತಿಯಾದಂಥ ಕೂಡ ನಿಮ್ಗೆ ಯಾವ ಒಂದು ಟಿಕೆಟ್ ಬೇಕಾಗಿದೆಯೋ ಆ ಒಂದು ಟಿಕೆಟ್ ಅನ್ನು ನೀವೇನು ಮಾಡ್ಬೋದು, ಸಂಪೂರ್ಣವಾಗಿ ನೋಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ಓಕೆ, ಅಪ್ಡೇಟ್ ಮಿನಿಮಮ್ ಒಂದು 21 ಸೆಕೆಂಡಲ್ಲಿ ಟಿಕೆಟ್ ಅನ್ನು ಏನು ಮಾಡ್ತಾ ಇರ್ತಾರೆ ಅಂದರೆ ಬುಕ್ಕಿಂಗ್ ಆಗ್ತಾ ಇರತ್ತೆ. ಓಕೆನಾ, ಸೆಕೆಂಡ್ ಒಳಗಡೆ ಬುಕ್ ಆಗ್ತಾ ಇರತ್ತೆ. ಅವಾಗ ನೀವು ಯಾವ ಟ್ರೈನಿಗೆ ಹೋಗ್ತಾ ಇದ್ರಿ, ನೀವು ಇದನ್ನು ಸೆಲೆಕ್ಷನ್ ಮಾಡ್ತಿದ್ದಾನೆ, ಕೆಳಗಡೆ ಅದರ ಒಂದು ಅಮೌಂಟು ಕೂಡ ಸಂಪೂರ್ಣವಾಗಿ ಫೈರ್ ಬ್ರೇಕಪ್ ಅಂತೇಳಿ ನೋಡ್ತಾ ಇರ್ತೀವಿ ನಾವು. ನೀವು ಯಾವ ರೀತಿಯಾಗಿ ಸರ್ಚ್ ಮಾಡ್ತೀರಿ ಅದೇ ರೀತಿಯಾಗಿ ಇಲ್ಲಿ ಅಮೌಂಟು ಕೂಡ ನೋಡಿ ಚೇಂಜಸ್ ಆಗ್ತಾ ಇರತ್ತೆ. ನೋಡಿ, ನಾನು SL ಮೇಲೆ ಕ್ಲಿಕ್ಕನ್ನು ಮಾಡ್ಕೋತೀನಿ, 740 ಇರುತ್ತೆ. ಅವಾಗ 3A ಮೇಲೆ ಕ್ಲಿಕ್ಕನ್ನು ಮಾಡ್ಕೋತೀನಿ, ಇಲ್ಲಿ 1930 ರೂಪಾಯಿ ಇರುತ್ತೆ. A1 ಮೇಲೆ ಕ್ಲಿಕ್ಕನ್ನು ಮಾಡ್ಕೋತೀನಿ, ಎಷ್ಟಿರುತ್ತೆ, 4730 ರೂಪಾಯಿ ಇದ್ದಿರುತ್ತೆ. ಈ ರೀತಿಯಾಗಿ ಒಂದು ಹಣದ ಅಥವಾ ಟಿಕೆಟಿನ ಒಂದು ರೇಟು ಕೂಡ ನೋಡಿಕೊಂಡು ನಿಮ್ಗೆ ಯಾವ ಒಂದು ಟಿಕೆಟ್ ಬೇಕಾಗಿದೆ ಆ ಒಂದು ಟಿಕೆಟ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಅವಾಗ ಏನು ಮಾಡಬೇಕಾಗಿದೆ, ಇಲ್ಲಿಂದ ಪ್ಯಾಸೆಂಜರ್ ಡೀಟೇಲ್ಸ್ ಅಂತ ಬರುತ್ತೆ. ಟಿಕೆಟ್ ನನ್ನ ಕರೆಕ್ಟ್ ಆಯಿತು, ಕನ್ಫರ್ಮ್ ಆಯ್ತಾ. ಓಕೆ, ಪ್ಯಾಸೆಂಜರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಓಕೆ ಅದರ ಅಮೌಂಟ್ ಇಲ್ಲೇನು ಮಾಡ್ಕೋಬೇಕು, ಈಗ ಬುಕ್ ಮಾಡ್ಕೋಬೇಕಾಗಿತ್ತು ಅಂದರೆ ನಿಮ್ಮ ಒಂದು ಯೂಸರ್ ID ಒಂದು ಕ್ರಿಯೇಟ್ ಅನ್ನು ಮಾಡ್ಕೋಬೇಕು ನೀವು. ಅವಾಗ ಇವತ್ತೇ ನೀವು ನೋಡ್ತಾ ಇದ್ದೀರಿ ವಿಡಿಯೋದೊಳಗೆ ಅಂದರೆ ಆಲ್ರೆಡಿ ನಿಮ್ಮ ಹತ್ರ ಇರೋದಿಲ್ಲ. ಅವಾಗ ನೀವೇನು ಮಾಡಬೇಕು, ಇಲ್ಲಿ ರಿಜಿಸ್ಟರ್ ಯೂಸರ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಮಾಡಿದ ನಂತರ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಕೇಳುತ್ತೆ ನಿಮಗೆ. ಓಕೆ, ಇಲ್ಲಿ ಏನು ಮಾಡಬೇಕಾಗುತ್ತೆ, ನಿಮ್ಮ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸೈನ್ ಇನ್ ಅಂದರೆ ನಿಮ್ಮ ಯೂಸರ್ ID ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಯೂಸರ್ ನೇಮ್ ಹಾಕ್ಕೊಳ್ಳಿ, ನಿಮ್ಮ ಫುಲ್ ಹೆಸರು ಹಾಕಿ ಮತ್ತು ಪಾಸ್ವರ್ಡನ್ನು ಸರಿಯಾಗಿ ಒಂದು ಪಾಸ್ವರ್ಡನ್ನು ಇಟ್ಕೊಳ್ಳಿ. ಓಕೆ, ಅದರ ಜೊತೆಗೆ ಇಲ್ಲಿಂದ ಕನ್ಫರ್ಮ್ ಪಾಸ್ವರ್ಡು, ಇಮೇಲ್ ID ಹಾಕಬೇಕು, ನಿಮ್ಮೊಂದು ಮೊಬೈಲ್ ನಂಬರ್ ಹಾಕೋಬೇಕು. ಅದಾದ ನಂತರ ನೀವು ಏನು ಮಾಡಬೇಕು, ಇಲ್ಲಿಂದ ಇಂಡಿಯಾ ಸೆಲೆಕ್ಟ್ ಆಗಿರುತ್ತೆ, ತಲೆ ಕೆಡಿಸ್ಕೋಬೇಡಿ, ಆಲ್ರೆಡಿ ಇದ್ದಿರುತ್ತೆ. ಆದ ನಂತರ ಇಲ್ಲಿ ಕಾಣಿಸಿರುವಂಥ ಒಂದು ಕ್ಯಾಪ್ಚರ್ ಕೋಡನ್ನು ನೀವೇನು ಮಾಡಬೇಕು, ಕೆಳಗಡೆ ಹಾಕಿ ನೀವೇನು ಮಾಡಬೇಕು, ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋಬೇಕು. ಓಕೆ, ನಾನು ಮೇಲ್ಗಡೆ ಇರುವಂತ ಎಲ್ಲ ಡೀಟೇಲ್ಸ್ಗಳು ಕೂಡ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋತಾ ಇದ್ದೇನೆ. ಓಕೆ, ಸಂಪೂರ್ಣವಾಗಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನು ಮಾಡಿದ ನಂತರ ಲಾಗಿನ್ ID ಮತ್ತೆ ಯೂಸರ್ ID ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTP ಅನ್ನು ಮೆನ್ಷನ್ ಮಾಡಿಕೊಂಡು ಸಂಪೂರ್ಣವಾಗಿ ನಿಮ್ಮ ಒಂದು ಡೀಟೇಲ್ಸ್ ಅನ್ನು ಹಾಕಿದ ನಂತರ ನೀವೇನು ಮಾಡ್ಕೋಬಹುದು, ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಸ್ವಲ್ಪ ಸರ್ವರ್ ಬಿಸಿ ಇರೋದ್ರಿಂದ ನಾನು ವರ್ಕ್ ಆಗ್ತಾ ಇಲ್ಲ. ಓಕೆ, ಸಪೋಸ್ ನೀವು ಕಂಟಿನ್ಯೂ ಮಾಡಿ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ನನಗೆ ಕಮೆಂಟ್ಸ್ ಅನ್ನು ಮಾಡಿಕೊಡಿ. ಸಂಪೂರ್ಣವಾಗಿ ನಿಮಗೆ ಮುಂದಿನ ವಿಧಾನ ಕೂಡ ಬಹಳಷ್ಟು ಈಸಿ ಆಗಿರುತ್ತೆ, ನೀವೇನು ಮಾಡ್ಕೋಬಹುದು. ಯಾಕಂದ್ರೆ ನೀವು ಯೂಸರ್ಗೆ ಏನು ಕೊಟ್ಟಿರ್ತಾರಲ್ಲ ಮಾಹಿತಿ, ಅದನ್ನು ಕೂಡ ಕಂಪಲ್ಸರಿ ನಿಮ್ಗೆ ಏನಾಗ್ಬಿಡುತ್ತೆ, ಓಪನ್ ಆಗಿ ನೀವು ಕೂಡ ಬಹಳಷ್ಟು ಈಸಿಯಾಗಿ ಏನು ಮಾಡ್ಕೋಬಹುದು, ಇವತ್ತು ಟ್ರೈನ್ ಟಿಕೆಟ್ ಮತ್ತೆ ಬಸ್ ಟಿಕೆಟ್ ಅನ್ನ ಸಂಪೂರ್ಣವಾಗಿ ನೀವೇನು ಮಾಡ್ಬೋದು ಅಂದ್ರೆ ಬುಕ್ ಮಾಡ್ಬೋದು. ದಯವಿಟ್ಟು ಯಾಕೆಂದ್ರೆ ಸರ್ವರ್ ಸ್ವಲ್ಪ ಬಿಸಿ ಇರೋದ್ರಿಂದ ಓಪನ್ ಆಗ್ತಾ ಇಲ್ಲ, ಹಾಗಾಗಿ ಇಷ್ಟಂತರ ಮಾತ್ರ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಮುಂದಿನ ವಿಧಾನ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ. ದಯವಿಟ್ಟು ಆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಮುಂದಿನ ವಿಡಿಯೋನು ಕೂಡ ನೋಡಬೇಕಾಗಿತ್ತು ಅಂದ್ರೆ ಈ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮುಂದಿನ ವಿಡಿಯೋ ಕೂಡ ನಿಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದರ ಒಂದು ಮುಂದಿನ ಭಾಗ. ಯಾಕಂದ್ರೆ ಸರ್ವರ್ ಸ್ವಲ್ಪ ಬಿಸಿ ಇರೋದ್ರಿಂದ ಲೇಟ್ ಆಗ್ತಾ ಇದೆ, ಹಾಗಾಗಿ ಮುಂದಿನ ಒಂದು ಭಾಗದಲ್ಲಿ ನಿಮಗೆ ಸಂಪೂರ್ಣವಾಗಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ. ದಯವಿಟ್ಟು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.